ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೇದ ಮಲ್ನಾಡ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಇದ್ವಿ. ಎದ್ದು ದೇವ್ರಿಗೆ ಕೈ ಮುಗಿದು ನಮ್ಮ ಪಪ್ಪಿಗಳನ್ನ ಹೊರಗಡೆ ಬಿಡೋಣ ಅಂತ ಬಂದೆ. ಶೈನಿ ಮತ್ತು ಟೆಡ್ಡಿನ ಇಬ್ಬರೂ ಹೊರಗಡೆಗೆ ಬಿಟ್ಟು ಅವರಿಬ್ಬರು, ಇವಳಂತೂ ಬೇಗ ಬರೋದೇ ಇಲ್ಲ, ಅವಳು ಕೂಗ್ತಾನೇ ಇರಬೇಕು ಬಾ ಅಂತ. ಅವರಿಬ್ಬರು ಹೋಗಿ ಅಲ್ಲೆಲ್ಲ ಒಂದು ರೌಂಡ್ ಆಟ ಆಡ್ಕೊಂಡು ಬರ್ತಾರೆ. ಅವ್ರು ಬರೋ ತನಕ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅದೇ ಗ್ಯಾಪಲ್ಲಿ ಸ್ವಲ್ಪ ವಾಕ್ ಮಾಡೋಣ ಅಂತ ಅಲ್ಲೇ ಮನೆ ಮುಂದೆನೇ ವಾಕ್ ಮಾಡ್ತಾ ಇದೆ. ಅಷ್ಟೆಲ್ಲ ಅವರಿಬ್ಬರು ಬಂದರು. ಅವ್ರು ಬಂದ ಮೇಲೆ ಮನೆ ಮುಂದೆ ಎಲ್ಲ ತುಂಬ ಗಲೀಜಾಗಿತ್ತು. ಇವರಿಬ್ಬರು ಇರ್ತಾರಲ್ಲ, ಆಟ ಆಡಿ ಎಲ್ಲ ಗಲೀಜು ಮಾಡಿರ್ತಾರೆ. ಮತ್ತು ಮನೆ ಹತ್ರ ಮರ ಎಲ್ಲ ಇದೆಯಲ್ಲ, ಅದ್ರದ್ದು ಎಲ್ಲ ಎಷ್ಟು ಗುಡಿಸಿದ್ರೂ ಉದ್ರಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಎಲ್ಲ ಗುಡಿಸೋದು ಮಾಮೂಲಿ ಕೆಲಸ. ಅದು ಬಾಗಿಲು ಕಸ ಎಲ್ಲ ಗುಡಿಸಿ ಬಿಸಿನೀರು ಕುಡಿಯೋದು ಅಭ್ಯಾಸ ನನಗೆ. ಸೊ ಬಿಸಿನೀರು ಕಾಯಿಸೋಣ ಅಂತ ಕೆಟಲಲ್ಲಿ ನೀರು ತುಂಬ್ಕೊತಾ ಇದೆ. ಬಿಸಿನೀರಿಗಿಟ್ಟು ಮತ್ತು ಒಂದು ಕಡೆ ಹಸ್ಬೆಂಡಿಗೆ ಬೆಳಗ್ಗೆ ಟೈಮ್ ಕಾಫಿ ಇಷ್ಟ. ಸೊ ಅವರಿಗೆ ಕಾಫಿ ಇಡೋಣ ಅಂತ ಪಾತ್ರೆಗೆ ಹಾಲು ಹಾಕ್ತೆ. ನಾನು ಅದು ಹಾಲು ಬಿಸಿ ಆಗೋಷ್ಟರಲ್ಲಿ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ತೊಗೊಂಡೆ. ಅಷ್ಟರಲ್ಲಿ ಕಾಫಿ ರೆಡಿ ಆಯಿತು. ಅವ್ರಿಗೆ ಕಾಫಿ ಕೊಟ್ಟು ಮಿಕ್ಕಿದ ಕೆಲಸ ಶುರು ಮಾಡೋಣ ಅಂದ್ಬಿಟ್ಟು ಕಾಫಿ ಕೊಡೋಕೆ ಹೊರಟೆ. ಅವರಿಗೆ ಕಾಫಿ ಕೊಟ್ಟು ಅವ್ರು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಮನೆ ಕಸ ಎಲ್ಲ ಗುಡಿಸೋಣ ಅಂತ ಹೇಳಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಡೋಣ, ಇಬ್ಬರು ಒಟ್ಟಿಗೆ ತಿಂಡಿ ಮಾಡ್ಬೋದು ಅಂತ ಹೇಳಿ ನಾನು ಸ್ನಾನಕ್ಕೆ ಹೊರಟೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾನೇನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸ್ವಿಗ್ಗಿಯಿಂದನೇ ಆರ್ಡರ್ ಮಾಡ್ಕೊಂಡಿದ್ದೆ. ಕಾಲು ಸೂಪ್ ಮತ್ತು ಇಡ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಇಬ್ರಿಗೂ ಬೌಲಿಗೆ ಹಾಕಿ ಇಬ್ರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಟೆ. ಅಷ್ಟರಲ್ಲೇ ಹಸ್ಬೆಂಡು ರೆಡಿಯಾಗಿ ಅವರು ಫ್ರೆಶ್ ಅಪ್ ಆಗಿ ಬಂದರು. ಸೊ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಹೇಳಿ ಅವರಿಗೂ ವೆಯ್ಟ್ ಮಾಡ್ತಾಯಿದ್ರು. ಅವರಿಗೂ ಹಾಕ್ಕೊಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿ ಅವ್ರ ಡ್ಯೂಟಿಗೆ ಹೊರಟು. ಸೊ ವಾಶ್ ಮಾಡಿದ ಬಟ್ಟೆ ಎಲ್ಲ ಇತ್ತು, ಎಲ್ಲ ಮಡಚಿಟ್ಟು. ನಾಳೆ ಮಂಡೇ ಅಲ್ವಾ, ವಾರ ಆಗಿರೋದ್ರಿಂದ ಲೇಟ್ ಆಗಿಬಿಡುತ್ತೆ, ತಿಂಡಿ ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ದೋಸೆ ಆದರೆ ಈಸಿ ಆಗುತ್ತೆ ಅಂತೇಳಿ ದೋಸೆಗೆ ನೆನೆಸಿಟ್ಟು ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅದ್ರ ಕೆಲಸ ಮುಗಿಸಿ ಮತ್ತು ಡಸ್ಟ್ಬಿನ್ ಎಲ್ಲ ಫುಲ್ಲಾಗಿತ್ತು. ಸೊ ಅದನ್ನು ಕ್ಲೀನ್ ಮಾಡಿ ನಮ್ಮ 2 ಪಪ್ಪಿಗಳಿಗೂ ಊಟ ಹಾಕಿ ಇನ್ನು ಕಿಚನ್ ಎಲ್ಲ ಕ್ಲೀನ್ ಆಯಿತು. ಕಿಚನ್ ಕ್ಲೀನಾಗಿ ಮಧ್ಯಾಹ್ನಕ್ಕೆ ಮೀನು ಸಾಂಬಾರಿತ್ತು. ಸೊ ನಾನೇನು ಮಾಡೋಕ್ಕೆ ಹೋಗಿರಲಿಲ್ಲ, ರೈಸ್ಗೆ ಇಟ್ಕೊಂಡಿದ್ದೆ ಅಷ್ಟೇ. ಮತ್ತು ಸೀಗಡಿ ಗೊಜ್ಜೆಲ್ಲ ಇತ್ತು. ಮತ್ತೇನಾದರೂ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತೇಳಿ ಇಬ್ಬರೇ ಅಲ್ವಾ ಅಂತೇಳಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಾನು ಫಿಶ್ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದೆ. ಮತ್ತು ಇನ್ನು ಹಸ್ಬೆಂಡಿಗೆ ಊಟ ತೊಗೊಂಡು ಹೋಗಬೇಕು. ಅವರೇನು ಬರೋದಿಲ್ಲ, ಇಲ್ಲೇ ನಮ್ಮ ಮನೆ ಹತ್ರನೇ ಫ್ಯಾಕ್ಟ್ರಿ ಇರೋದ್ರಿಂದ ನಾನೇ ಡೈಲಿ ಊಟ ತೊಗೊಂಡು ಹೋಗ್ತೀನಿ. ಸೊ ಅವರಿಗೆ ಒಂದು ಬಾಕ್ಸಿಗೆ ರೈಸು ಮತ್ತು ಒಂದು ಬಾಕ್ಸಿಗೆ ಫಿಶ್ ಹಾಕ್ಕೊಂಡು ಹೊರಟೆ. ನಾನು ಯಾವಾಗಲೂ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಇಲ್ಲ ಹೊರಗಡೆಗೆ ಹೋಗ್ಬೇಕಾದ್ರೆ ನಮ್ಮ ಶೈನಿ ಬಂದು ಗಾಡಿ ಮೇಲೆ ಅದು ಕೂತ್ಕೊಬಿಡ್ತಾಳೆ. ನಾನು ಹೇಗಿದ್ರೂ ಒಬ್ಬಳೇ ಹೋಗ್ತಿದ್ನಲ್ಲ ಅಂತ ನಮ್ಮ ಶೈನಿನೂ ಜೊತೆಲಿ ಕರ್ಕೊಂಡು ಹೊರಟೆ. ಅವಳಿಗೆ ಗಾಡೀಲಿ ಹೋಗೋದಂದರೆ ತುಂಬ ಖುಷಿ. ಸೊ ಫ್ಯಾಕ್ಟ್ರಿ ಹತ್ರ ರೀಚ್ ಆದ್ವಿ. ಇವತ್ತೇನು ಸಂಡೇ ಇರೋದ್ರಿಂದ ವರ್ಕರ್ಸ್ ಏನಿಲ್ಲ, ಅಷ್ಟು ಸ್ವಲ್ಪ ಜನ ಇದ್ದಾರೆ. ಇನ್ನು ಫ್ಯಾಕ್ಟ್ರಿ ಹತ್ರ ಬಂದೆ, ಇನ್ನೇನಿಲ್ಲ, ಅವ್ರಿಗೆ ಊಟ ಕೊಟ್ಟರೆ ಮುಗೀತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.